ಒಂದ್ ಕಡೆಗೆ ಅಪ್ಪ ಬಂದೋಯ್ತಾನೆ, ಒಂದ್ ಕಡೆಗೆ ಮಗ ಬಂದೋಯ್ತಾನೆ ಅಂತ ಅವಳವ್ರು ಸಂತ್ರಸ್ತರು ಹೇಳಿದ್ರು, ನಾವು ಹೇಳಿರೋದಲ್ಲ. ಈ ಸಂತ್ರಸ್ತರು ಅವರು 2 ಸಾರಿ ಮುಖ್ಯಮಂತ್ರಿಗಳಾಗಿದ್ದರು. ಇಂಗ್ಲೆಂಡ್ದು ನಾನು ರೇವಣ್ಣ ಇನ್ನಿಬ್ರು. ಈಗ ಏನು ಹಾಸನದಲ್ಲಿ ನಡೆದಿದೆಯೋ ಅದೇ ಅನಾಹುತ ಅಲ್ಲೂ ಆಗಿದ್ದಣ್ಣ. ಎಲ್ಲ ತೋಲು ರೇವಣ್ಣವರು ಭಾಗಿದ್ದಾರೆ. ಧಮಕಿ ಹಾಕೋದು ಬೇಡ ಯಾರಿಗೂ. ಆ ಪಟ್ಟಿ ಅಂದ್ರೆ ಹಾಸ್ಪಿಟಲ್ ಹಳೆ ಪಟ್ಟಿಲಿ, ಬೇರೆ ಎಲ್ಲರಿಗೂ ಧಮಕಿ ಗಿಮ್ಕಿ ಹಾಕೋದು ಬಿಟ್ಬಿಡಿ. ಅಲ್ಲೂ ಆಗಿತ್ತು. ಬಟ್ ನಾನು ಜೊತೆಲಿ ಹೋಗಿದ್ದನು ಇದು ಹೇಳ್ಬಾರ್ದು ಅಂತ ಹೇಳಿರ್ಲಿಲ್ಲ. ಇವತ್ತು ಈ ಅನ್ಯಾಯನ ಊಟ ಮಾಡ್ತಾವೆ. ಕುಮಾರಣ್ಣರಿಗೆ ನಾನು ಒಂದು ವಿನಂತಿ ಮಾಡ್ತೀನಿ. ನಾನು ಒಬ್ಬನೇ ಅಲ್ಲ, ಇಡೀ ನಮ್ಮ ಒಕ್ಕಲಿಗ ಕುಟುಂಬಗಳನ್ನ ಮೂಲ ಗುಂಪು ಮಾಡಿದ್ದೆ ಇವ್ರ ಕಾಲದಲ್ಲಿ. ಆಮೇಲೆ ರೇವಣ್ಣವ್ರು ಹೇಳಿದ್ದಾರೆ, ಇದು 4 ವರ್ಷ ಹಳೆ ಕೇಸ್ ಕಂಡ್ರಿ. ಅದ್ರ ಜೊತೆಗೆ ಇನ್ನೊಂದು ಅಪ್ಪನು ಆ ಕಡೆಗೆ ಮಗೆ ಕಡೆಗೆ ಅವಳು ಯಾರೋ ಹೇಳಿಲ್ವಾ. ಅದಕ್ಕೆ ರೇವಣ್ಣವ್ರನ್ನೂ ಬಂಧಿಸ್ಬೇಕು, ಪ್ರಜ್ವಲ್ ರೇವಣ್ಣವ್ರನ್ನೂ ಬಂಧಿಸ್ಬೇಕು. ದೇವೇಗೌಡರ ಬಗ್ಗೆ ನಮಗೆ ಗೌರವ ಇದೆ ರೀ. ಅದನ್ನು ನಾನು ಈಗ ಪ್ರಿವಿಲ್ 30 ವರ್ಷದ ಮುಂಚೆ ಅನ್ಯಾಯ ಆಗಿರೋ ಸಂತ್ರಸ್ತರ ಪರವಾಗಿ ಹೋರಾಟ ಮಾಡಲಿಕ್ಕೆ ನಾವೆಲ್ಲರೂ ಹೋಗಬೇಕು ಅನ್ನೋದು ನಾನು ಒತ್ತಾಯ. ಇದು ಇಡೀ ಪ್ರಪಂಚದಲ್ಲೇ ಇಂಥ ಒಂದು ದೊಡ್ಡ ಲೈಂಗಿಕ ಹಗರಣ ಎಲ್ಲೂ ನಡೆದಿಲ್ಲ. ದೇವೇಗೌಡರಿಗೆ ಸಾಯೋ ಕಡೆ ಸರಿ ಇಂಥ ಸಂದರ್ಭದಲ್ಲಿ ಇವೆಲ್ಲನೂ ನೋಡೋವಂಥ ಕರ್ಮ ಬಂತಲ್ಲ ಅಂತ ನೋವಿದೆ. ಹಿಂಗೆ ಆಗ್ಬಿಟ್ರೆ ಕಷ್ಟ ರೀ. ರೇವಣ್ಣ A1 ಅನ್ಯಾಯ ಆಗಿರೋದು ನಿಮ್ಮ ಕುಟುಂಬದಿಂದ ಈ ಘಟನೆ. ಇದೇನು ಬರೀ ಪ್ರಜ್ವಲ್ ಒಬ್ಬನಿಗೆ ಸೇರಲ್ಲ, ರೇವಣ್ಣಗೂ ಸೇರಿಸಿ ಯಾವ್ದಾದ್ರು ಒಂದು ವಿಚಾರ ಬಂದರೆ ಭಾಳ ಚೆನ್ನಾಗಿ ಹೋರಾಟ ಮಾಡ್ತಾರೆ. ಅದು ಹಾಸನದಲ್ಲೇ ಆಗಿರ್ತಕ್ಕಂಥ ಈ ಘಟನೆ ಬಗ್ಗೆ ನೇರವಾಗಿ ಹಾಸನಕ್ಕೆ ಹೋಗೋಣ, ಕೊನೆಗೆ ವಿಧಿ ಇಲ್ದಲೇ ಹೋಗಿ ಮದ್ದೂರಿನಲ್ಲಿ ಓಪನ್ ಮಾಡಿದ್ವಿ. ನೀವು ಕೇಳ್ಬೇಕು ಇದನ್ನ. ಕುಮಾರಣ್ಣವ್ರ ಬಗ್ಗೆ, ದೇವೇಗೌಡರ ಬಗ್ಗೆ ಇವತ್ತು ನಂದೊಂದೇ ವಾದ, ಬೇರೆಯವ್ರಿಗೆಲ್ಲ ನೀವಿಷ್ಟು ಹೋರಾಟ ಮಾಡಿದ್ರಲ್ಲ, ಇವತ್ತು ನಿಮ್ಮಲ್ಲಿ ನಡೆದಿರ್ತಕ್ಕಂಥ ಘಟನೆಗೆ ನೀವು ಈಚೆಗೆ ಬರಬೇಕು. ಧಮಕಿ ಹಾಕೋದು ಬೇಡ ಯಾರಿಗೂ. ನೇರವಾಗಿ ಹಾಸನಕ್ಕೆ ಹೋಗೋಣ, ನಮ್ಮನ್ನು ಕರೀರಿ, ನೀವು ಬರ್ರಿ, ಆ ಸಂತ್ರಸ್ತರಿಗೆ ಏನೇನಾಗಿದೆ ಅನ್ನೋದ್ರ ಬಗ್ಗೆ ಹೋರಾಟ ಮಾಡೋಣ ಅಂತಕ್ಕಂಥದ್ದನ್ನು ಮಂಡ್ಯದ ಮೂಲಕನೇ ಕರಿಬೇಕು ಅಂತೇಳಿ. ನಾನು ಒಬ್ಬನೇ ಅಲ್ಲ, ಇಡೀ ನಮ್ಮ ಒಕ್ಕಲಿಗ ಕುಟುಂಬಗಳನ್ನು ಮೂಲ ಗುಂಪು ಮಾಡಿದ್ದೆ ಇವ್ರ ಕಾಲದಲ್ಲಿ. ನಾಗೇಗೌಡರು ಇರ್ಬೋದು, ಬೈರೇಗೌಡರು ಇರ್ಬೋದು, ಬಚ್ಚೇಗೌಡರು ಇರ್ಬೋದು, ವೈಕೆ ರಾಮಯ್ಯ ಇರ್ಬೋದು, ಚಲುವರಾಯ ಸ್ವಾಮಿ ಇರ್ಬೋದು, ನಾನಿರ್ಬೋದು, HD ಕೃಷ್ಣಪ್ಪನವ್ರು ಇರ್ಬೋದು. ಆ ಪಟ್ಟಿ ಅಂದರೆ ಹಾಸ್ಪಿಟಲ್ ಹಳೆ ಪಟ್ಟಿಲಿ ನೀನು ಹಿಂಗೆ ಆಗ್ಬಿಟ್ರೆ ಕಷ್ಟ ರೀ. ನೀವು ಅಭಿಮಾನಿಗಳೆಲ್ಲ ಬಿಡ್ರಿ ನಮಗೆ ನೀವು. ಆಮೇಲೆ ಕುಮಾರಣ್ಣರಿಗೆ ನಾನು ಒಂದು ವಿನಂತಿ ಮಾಡ್ತೀನಿ. ಅನ್ಯಾಯ ಆಗಿರೋದು ನಿಮ್ಮ ಕುಟುಂಬದಿಂದ ಈ ಘಟನೆ. ಬೇರೆ ಎಲ್ಲರಿಗೂ ಧಮಕಿ ಗಿಮ್ಕಿ ಹಾಕೋದು ಬಿಟ್ಬಿಡಿ. ಹಾಸನದ ಒಬ್ಳು ಹೆಣ್ಮಗಳು ಜಿಲ್ಲಾಧಿಕಾರಿ ಏನು ಸತ್ಯಭಾಮ ಅಂತ ಏನು ಹೇಳಿದ್ಲು ಮೊನ್ನೆ. ಆಕೆ ಒಬ್ಳು ಹೆಣ್ಮಗಳಾಗಿ ಅಲ್ಲಿ DC ಆಗಿದ್ದಾಳೆ. ಅವ್ರದ್ದು ಜವಾಬ್ದಾರಿ ಇದೆ. ಈ ಘಟನೆ ಎಲ್ಲ ನಡೀತಿತ್ತಲ್ಲ, ಇಲ್ಲಿ ನರೇಂದ್ರ ಮೋದಿ ಅವ್ರದ್ದು ಅಪರಾಧ ಇದೆ. ಅಮಿತ್ ಶಾ ಅವರು 100 ಸಾರಿ ಹೇಳಿದ್ರಂತೆ ಟಿಕೆಟ್ ಕೊಡೋದು ಬೇಡ ಅಂತ. ಟಿಕೆಟ್ ಕೊಡುವಾಗಲೇ ಇವೆಲ್ಲನೂ ನೋಡಬೇಕಾಗಿತ್ತು. ಇವೆಲ್ಲ ಆಗಲೇ ನೋಡಿದ್ರೆ ಇವೆಲ್ಲ ಏನೂ ಬರ್ತಿರಲಿಲ್ಲ. ಈಗೆಲ್ಲ ಕೊಟ್ಟು ಮಾಡಿ ಚುನಾವಣೆಗೆ ಬಂದು ಇವತ್ತಿವೆಲ್ಲ ಆಗೋಗಿದೆ. ಈಗ ಸತ್ಯಭಾಮ ಅವರಿಗೆ ಭಾಳ ಸೀರಿಯಸ್ ಆಗಿ ಮಾತಾಡಿದರು ಕುಮಾರಸ್ವಾಮಿಯವರು. ಏನು ಸತ್ಯಭಾಮ ಅವ್ರು ತಪ್ಪು ಮಾಡಿರೋದು? ಸತ್ಯಭಾಮ ಅವರು ಕರೆಕ್ಟಾಗಿ ಹೇಳಿದ್ದಾರೆ. ಪಾಪದ ಕೊಡ ತುಂಬಿತ್ತು ಹಾಸನದ್ದು, ಅದು ಕಾಲ ಬಂದಿದೆ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಅವರೇನು ದೇವೇಗೌಡರಿಗಾಗಲಿ ಕುಮಾರಸ್ವಾಮಿ ಅವ್ರಿಗಾಗಲಿ ಅಲ್ಲಿ ರೇವಣ್ಣವರ ಪಾರುಪತ್ಯ ಅಷ್ಟೊಂದು ಜೋರಾಗಿ ನಡೀತಾ ಇತ್ತು. ಅದಕ್ಕೋಸ್ಕರ ಇವೆಲ್ಲನೂ ಬಿಟ್ಟು ಆಗಿರೋದು ಆಗೋಗಿದೆ. ಇದು ಯಾರೂ ಮಾಡಬಾರ್ದೇ ಇರ್ತಕ್ಕಂಥ ಘೋರ ಅಪರಾಧವನ್ನು ಮಾಡಿ ಆಗೋಗಿದೆ. ಇದೇನು ಬರೀ ಪ್ರಜ್ವಲ್ ಒಬ್ಬನಿಗೆ ಸೇರಲ್ಲ, ರೇವಣ್ಣಗೂ ಸೇರಿಸಿ. ರೇವಣ್ಣ A1 ಟೆಕ್ನಿಕಲಿ ಹಂಗೆ ಕೇಸ್ ಕೊಟ್ಟಿಲ್ಲ, ಹಿಂಗೆ ಕೇಸ್ ಕೊಟ್ಟಿಲ್ಲ ಅನ್ನೋದು ಬಿಟ್ಟರೆ ಎಲ್ಲ ತೋಲು ರೇವಣ್ಣವರು ಭಾಗಿದ್ದಾರೆ. ಅದಕ್ಕೆ ರೇವಣ್ಣವ್ರನ್ನೂ ಬಂಧಿಸಬೇಕು, ಪ್ರಜ್ವಲ್ ರೇವಣ್ಣವ್ರನ್ನೂ ಬಂಧಿಸಬೇಕು. ಇದನ್ನು ಇಲ್ಲಿ ನ್ಯಾಯಯುತವಾಗಿ ನಾನು ಪ್ರಧಾನಮಂತ್ರಿಗಳಿಗೆ ಮತ್ತು ಅಮಿತ್ ಶಾ ಅವರಿಗೆ NDAಯಿಂದ ಮೊದಲು ಈ JDS ಪಕ್ಷವನ್ನು ಇದನ್ನು ಈ ವಿಶ್ವಾಸನ ಬಿಡಬೇಕು ನೀವು. ಯಾಕೆಂದ್ರೆ ಇನ್ನೂ ಬೇಕಾದಷ್ಟು ಕಡೆ ನಮ್ಮ ಪಾರ್ಟಿನಲ್ಲಿ ಚುನಾವಣೆ ನಡೀತಾವೆ. ಆ ಚುನಾವಣೆ ಮೇಲೆ ಅವು ಪರಿಣಾಮ ಬೀರಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ನಾನು ಈ ಒತ್ತಾಯ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. 100%. ಈಗ ನೀವೇ ಯೋಚನೆ ಮಾಡಿ, ಎಲ್ಲೋ ಒಂದು ಸಣ್ಣ ಇನ್ಸಿಡೆಂಟ್ ಏನಲ್ಲ. ಪ್ರಪಂಚದ ಗೂಗಲ್ನಲ್ಲಿ ಇವತ್ತು ನಿಮ್ಮ ಹೆಸರು ಬರ್ತಾ ಇದೆ ಅಂದರೆ ಇದು ಇಡೀ ಪ್ರಪಂಚದಲ್ಲೇ ಇಂಥ ಒಂದು ದೊಡ್ಡ ಲೈಂಗಿಕ ಹಗರಣ ಎಲ್ಲೂ ನಡೆದಿಲ್ಲ. ಆಮೇಲೆ ರೇವಣ್ಣವ್ರು ಹೇಳಿದ್ದಾರೆ, ಇದು 4 ವರ್ಷ ಹಳೆ ಕೇಸ್ ಕಂಡ್ರಿ. ಹಂಗಾರೆ 4 ವರ್ಷದಲ್ಲಿ ಹಳೆ ಕೇಸ್ ಆಗಿದ್ದರೆ ಈ ರೇಪನ್ನು ಮುಚ್ಕೊಂತ ಹೇಳಿದ್ದಾರೆ ಹೇಳಿ. ಇದೆಲ್ಲ ಈಗ ನಾನು ಇನ್ನೂ ಒಂದು ಮಾತು ಹೇಳಬೇಕಾಗಿತ್ತು. ರೇವಣ್ಣಂದೇನು ಇವತ್ತು ಹೊಸ್ತೇನಲ್ಲ. ನಾನು ರೇವಣ್ಣ ಇಂಗ್ಲೆಂಡ್ಗೆ ಹೋಗಿದ್ದೆ ಒಂದು ಸಾರಿ, ಅಲ್ಲೇ ತಗ್ಲಾಕೊಂಬಿಟ್ಟಿದ್ರು ಯಜಮಾನರು.
ಅದನ್ನು ನಾನು ಈಗ ಪ್ರಿವೀಲ್ 30 ವರ್ಷದ ಮುಂಚೆ ಇಲ್ಲ ಅದನ್ನು ಇಲ್ಲೇ ಹೇಳಿದರೆ ಅದರ ಟೇಸ್ಟ್ ಹೋಯ್ತದೆ. ಹಾಸನದಲ್ಲಿ ಇಬ್ಬರು ಅಲ್ಲಿ ಇದ್ರದ್ದು ಇಲ್ಲಿ ಇಂಗ್ಲೆಂಡ್ದು ನಾನು ರೇವಣ್ಣ ಅವರ ಮನೆಯವರು ನನ್ನ ಮನೆಯವರು ಇನ್ನಿಬ್ಬರು ತಿಮ್ಮೇಗೌಡ ಮಂಗಲ್ದ ನಿಮ್ಗಿಲ್ಲೇ ಸಿಗ್ತಾರೆ, ಅವ್ರನ್ನ ಕೇಳ್ಕೊಬ ನೀವು ಕೇಳ್ಬೇಕು ಇದನ್ನ. ಮಂಗಲದ ತಿಮ್ಮೇಗೌಡರು ಸಾಕ್ಷಿ ಇದ್ದಾರೆ. ಹೇಳಿದ್ದಲ್ರಿ, ಇನ್ನೇನು ಹೇಳ್ಬೇಕ್ರಿ? ಅನಾಹುತ ಆಗಿತ್ತು ಅಂದೆ. ಈಗ ಏನು ಹಾಸನದಲ್ಲಿ ನಡೆದಿದೆಯೋ ಅದೇ ಅನಾಹುತ ಅಲ್ಲೂ ಆಗಿತ್ತಣ್ಣ, ಅಲ್ಲೂ ಆಗಿತ್ತು. ಬಟ್ ನಾನು ಜೊತೆಲಿ ಹೋಗಿದ್ದನು ಇದು ಹೇಳ್ಬಾರ್ದು ಅಂತ ಹೇಳಿರಲಿಲ್ಲ. ಈಗ ಈ ಘಟನೆ ಆಗಿರೋದ್ರಿಂದ ಹೇಳ್ದೆ, ರೇವಣ್ಣ ಅಂತ ಒಳ್ಳೆ ನಡವಳಿಕೆ ಇರಲಿಲ್ಲ. ಹಾಸನದಲ್ಲಿ ನಡೆದಿರ್ತಕ್ಕಂಥ ಅವ್ರ ಕುಟುಂಬಕ್ಕೆ ಆಗಿರ್ತಕ್ಕಂಥದ್ದು. ನಾನು ಇನ್ನೂ ಒಂದು ಮಾತು ಹೇಳ್ತೀನಿ, ಏನು ಈಗ ಆಯಿತು ರೇವಣ್ಣನ ಬಿಟ್ಬಿಡಿ, ಪ್ರಜ್ವಲ್ ರೇವಣ್ಣ ಇಷ್ಟೆಲ್ಲ ಅನಾಹುತ ಮಾಡಿದನಲ್ಲ, ಅವ್ರ ಅಪ್ಪ ಅಮ್ಮ ಕತ್ತೆ ಕಾಯ್ತಿದ್ರ ಅಂತ. ಅದ್ರ ಜೊತೆಗೆ ಇನ್ನೊಂದು ಅಪ್ಪನು ಆ ಕಡೆಗೆ ಮಗ ಕಡೆಗೆ ಅವಳು ಯಾರೋ ಹೇಳಿಲ್ವಾ? ಅಲ್ಲ ಕೃಷ್ಣವ್ರಿಗೆ ಕೇಳಿಲ್ಲ ಅಂತ ಕಾಣುತ್ತೆ. ಒಂದ್ ಕಡೆಗೆ ಅಪ್ಪ ಬಂದೋಯ್ತಾನೆ, ಒಂದ್ ಕಡೆಗೆ ಮಗ ಬಂದೋಯ್ತಾನೆ ಅಂತ ಅವಳಾರು ಸಂತ್ರಸ್ತರು ಹೇಳಿಲ್ಲ, ನಾವು ಹೇಳಿರೋದಲ್ಲ. ಆಮೇಲೆ ಇನ್ನೊಂದು ಗೊತ್ತಾ, ನಾನು ಇನ್ನೊಂದು ನಿಮಗೆ ಗಮನಕ್ಕೆ ತರ್ತಾ ಇದ್ದೀನಿ. SIT ರಚನೆ ಮಾಡಿದ್ದಾರೆ, ಅದರ ತನಿಖೆ ಆಗಲಿ, ಇದೆಲ್ಲ ಆಗಲಿ, ಇದ್ರ ಬಗ್ಗೆ ಯಾವುದು ಎರಡನೇ ಮಾತಿಲ್ಲ. ತಪ್ಪು ಏನಾದ್ರು ಇಂಥ ನಮಗೆ ನೋವಾಗಿರೋದು ಇವತ್ತು ದೊಡ್ಡಗೌಡರು ಈ ವಯಸ್ಸಲ್ಲಿ ಇವನ್ನೆಲ್ಲ ಯೋಚನೆ ಮಾಡುವಂಥ ಚಿಂತೆಗೆ ತಂದ್ರಲ್ಲ ಇವರೆಲ್ಲವ ಅನ್ನೋದು ದೊಡ್ಡ ಯೋಚನೆ. ನಾನೊಬ್ಬ ಒಕ್ಕಲಿಗ ಜನಾಂಗದವನಾಗಿ ನಮ್ಮ ದೊಡ್ಡ ನಾಯಕರ ಬಗ್ಗೆ ನಾವು ಅದೇ ನಮಗೆ ಯೋಚನೆ. ಪಾಪ ಅದನ್ನು ಅಲ್ಲಿ ಬರೀ ನಾನೇ ಮಡಿಕೊಂಡಿದ್ರೆ ಯೋಚನೆ ಮಾಡೋಕ್ಕಾಗುತ್ತೆ. ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ, ನಿಮಗೂ ನಾವೆಲ್ಲ ಅವ್ರ ಬಗ್ಗೆ ನೋವು ಅನುಭವಿಸ್ತಾ ಇದೀವಪ್ಪ ಅಂತೇಳಿ.